ಹಲೋ ಕನಕ, 1,00,000 ಕಾಸು ಬೇಕಿತ್ತು, ಇದೆಯಾ ನಿಮ್ಮ ಹತ್ರ? ಅಯ್ಯೋ, ಒಂದು ಮನೆ ಬಾಡಿಗೆ ಕಟ್ಟಬೇಕಿತ್ತು, ಕೆಲಸದವ್ರಿಗೆ ಸಂಬಳ ಕೊಡಬೇಕು, EMI ಕಟ್ಟಬೇಕಿತ್ತು, ಎಲ್ಲ ಒಂದೇ ಟೈಮ್ ಬಂದುಬಿಟ್ಟಿದೆ. ನನಗೇನೋ ಒಂದು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ಅದಕ್ಕೆ. ಓ, ನಿಮ್ಮ ಹತ್ರನೂ ಇಲ್ವಾ? ಸರಿ ಆಯಿತು. ಭಾಗ್ಯಮ್ಮ, ಒಂದು ಗ್ಲಾಸ್ ನೀರು ತಗೊಬನ್ನಿ. ಹಾಂ ತಂದೆ ಮೇಡಮ್. ಹಲೋ ಶಿಲ್ಪಾ, 1,00,000 ಕಾಸಿದೆಯಾ ನಿಮ್ಮ ಹತ್ರ? ಅಯ್ಯೋ, ನಿಮ್ಮ ಹತ್ರನೂ ಓಕೆ ಓಕೆ, ಥ್ಯಾಂಕ್ ಯು. ಹಾಂ, ಕೊಡಿ. ಮೇಡಮ್ ಯಾಕೆ ಟೆನ್ಷನಲ್ಲಿ ಇದ್ದೀರಲ್ಲ? ಅದೆಲ್ಲ ನಿಮ್ದಕ್ಕೆ, ನಂಗೆ ದುಡ್ಡು ಬೇಕಿತ್ತು, ಕೊಡ್ತೀರಾ? ಅಯ್ಯೋ ಮೇಡಮ್, ನಾನೇ ನಿಮ್ಮನೆ ಕೆಲಸದವಳು, ನಿಮಗೆ ಕೊಡೋವಷ್ಟು ದೊಡ್ಡಳಲ್ಲ ಮೇಡಮ್. ನಾನು ಟೆನ್ಷನಲ್ಲಿ ಇದ್ರಲ್ಲ ಅದಕ್ಕೆ ಕೇಳಿದೆ. ಅಂದಾಗೆ ಎಷ್ಟು ಬೇಕಿತ್ತು ಮೇಡಮ್? 1 ಲ್ಯಾಕ್ ಬೇಕು, ಕೊಡ್ತೀರಾ? ಅಷ್ಟೇನಾ ಮೇಡಮ್? ಚೆಕ್ ಕೊಡ್ಲಾ ಕ್ಯಾಶ್ ಕೊಡ್ಲಾ? ತಿಂಗ್ಳಿಗೆ ನಿಮ್ಗೆ ಇನ್ಕಮ್ ಎಷ್ಟು ಬರುತ್ತೆ? ಮೇಡಮ್ ತಿಂಗಳಿಗೆ ಎಲ್ಲ ಮನೆ ಸೇರಿ ಒಂದು 30,000 ಸಂಬಳ ಬರುತ್ತೆ. ಮನೆ ಬಾಡಿಗೆದು ಒಂದು 50,000 ಬರುತ್ತೆ. ಬಡ್ಡಿ ದುಡ್ಡೆಲ್ಲ 1,00,000 ಬರುತ್ತೆ. ಹೆಚ್ಚು ಕಮ್ಮಿ ಒಂದು 2,00,000 ಬರುತ್ತೆ ಮೇಡಮ್. ಬರುತ್ತೆ ಮೇಡಮ್. ಅಯ್ಯೋ ಭಾಗ್ಯಮ್ಮ, ಮತ್ತೆ ನಂಗೊಂದು 2 ಮನೆ ಇಟ್ಕೊಟ್ಬಿಡಿ ಭಾಗ್ಯಮ್ಮ, ನಾನು ನಿಮ್ಮ ಜೊತೆ ಬರ್ತೀನಿ. ಅಯ್ಯೋ ಮೇಡಮ್, ನಿಮ್ಮ ಕೆಲಸ ನೀವು ಮಾಡಿ, ನಮ್ಮಂಥವ್ರು ಹೊಟ್ಟೆ ಮೇಲೆಲ್ಲ ಯಾಕೆ ಹೊಡಿತೀರಾ?